ತಾಳಿಯಲ್ಲಿ ಹೀಗೆ ಮಾಡಿ 100 ವರ್ಷ ಮುತ್ತೈದೆಯಾಗಿ ಬಾಳಿ. ನಮ್ಮ ಹಿಂದೂ ಪುರಾಣದ ಪ್ರಕಾರ ತಾಳಿಗೆ ಬಹಳ ಮುಖ್ಯವಾದ ಪ್ರಾಮುಖ್ಯತೆ ಇದೆ. ವಿವಾಹದ ಮಹಿಳೆಗೆ ಅತ್ಯಂತ ಮುಖ್ಯವಾದ ಆಭರಣ ಎಂದರೆ ತಾಳಿ. ಮುತ್ತೈದೆಯರು ಕೆಲವು ನಿಯಮಗಳನ್ನು ಮಂಗಳಸೂತ್ರದಲ್ಲಿ ಪಾಲಿಸುವುದರಿಂದ ಆಕೆಯ ಪತಿ ಆರೋಗ್ಯವಾಗಿ 100 ವರ್ಷ ಸುಖವಾಗಿ ಬಾಳುತ್ತಾರೆ. 1. ಪ್ರತಿ ಶುಕ್ರವಾರ ದೇವರಿಗೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಹೂವನ್ನಿಟ್ಟು ತಾಳಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡುವುದು ಬಹಳ ಮುಖ್ಯ. 2. ತಾಳಿಯನ್ನು ತೆಗೆಯುವಾಗ ಮೊದಲಿಗೆ ಅರಿಶಿಣದ ಕೊಂಬನ್ನು ಕಟ್ಟಿಕೊಂಡು ನಂತರ ತಾಳಿಯನ್ನು ತೆಗೆಯಬೇಕು. 3. ತಾಳಿಯನ್ನು ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ತೆಗೆಯಲೇಬಾರದು. 4. ಮಂಗಳವಾರ ದಿನ ಅಥವಾ ಶುಕ್ರವಾರದ ದಿನ ತಾಳಿಯನ್ನು ಯಾವುದೇ ಕಾರಣಕ್ಕೂ ತೆಗೆಯಲೇಬಾರದು. ಮಂಗಳವಾರ, ಶುಕ್ರವಾರ ದಿನ ಅರಿಶಿನ ಕುಂಕುಮ ಇಟ್ಟು ತಾಳಿಗೆ ದೇವರಿಗೆ ಪೂಜೆ ಮಾಡಬೇಕು. 5. ಯಾರೇ ಆಗಲಿ ಅರಿಶಿನ ಕುಂಕುಮ ಕೊಟ್ಟರೆ ಮುತ್ತೈದೆಯರು ಬೇಡ ಅನ್ನಲೇಬಾರದು. 6. ಮಂಗಳಸೂತ್ರದಲ್ಲಿ ಕಪ್ಪು ಮಣಿ ಹಾಗೂ ಕೆಂಪು ಮಣಿಗಳು ಹಾಗೂ ತಾಳಿ ಬಟ್ಟಲು ಇರುತ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಪಿನ್ ಆಗಲಿ ಅಥವಾ ಯಾವುದೇ ಬೀಗದ ಕೈ ಆಗಲಿ ಇನ್ನು ಯಾವುದೇ ಯಂತ್ರಗಳಾಗಲಿ ಯಾವುದನ್ನು ಹಾಕಿಕೊಳ್ಳಬಾರದು. 7. ಮಂಗಳಸೂತ್ರದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಡಾಲರ್ ಅಥವಾ ದೇವರ ಪ್ರತಿಮೆ ಇರಬಾರದು. 8. ಮಂಗಳಸೂತ್ರವು ಹೃದಯದ ಭಾಗದ ಕೆಳಗೆ ಇರಬೇಕು. ಮಂಗಳಸೂತ್ರದಲ್ಲಿ ಪರಮೇಶ್ವರ, ಶಿವ ಹಾಗೂ ಪಾರ್ವತಿಯು ವಾಸವಾಗಿರುತ್ತಾರೆ. 9. ಪ್ರತಿದಿನವೂ ದೇವರಿಗೆ ಪೂಜೆ ಮಾಡಿ ಹೊಸ್ತಿಲಿಗೆ ಪೂಜೆ ಮಾಡಿ ಹಾಗೆಯೇ ಅರಿಶಿನ ಕುಂಕುಮ ಹಣೆಗೆ ಇಟ್ಟುಕೊಂಡು ತಾಳಿಗೆ ಇಟ್ಟುಕೊಂಡು ಪೂಜೆ ಮಾಡುವುದು, ಗಂಡನ ಆಯಸ್ಸನ್ನು ದೇವರ ಹತ್ತಿರ ಬೇಡಿಕೊಳ್ಳುವುದು ಕೂಡ ಬಹಳ ಮುಖ್ಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.